ಹಾಯ್ ನಮಸ್ತೆ ಎಲ್ಲರಿಗೂ. ಸೊ ನಾನೀಗ ಒಂದು ವಾರದಿಂದ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ವೀಡಿಯೋಗಳು ಮಾಡೋಕ್ಕೆ ಹೋಗಿಲ್ಲ. ಸೊ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು. ಯಾಕೆ ಅಂದರೆ ಈ ಥರ ಜನಗಳು ಇರ್ತಾರೆ ಈ ಪ್ರಪಂಚದಲ್ಲಿ ಅಂತ ಅನಿಸ್ಬಿಡುತ್ತೆ. ಏನೇ ಒಂದು ಮಾಡಿ ನಾವು ಮುಂದೆ ಹೋಗಬೇಕು ಅಂದರೆ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಎಷ್ಟೋ ಅಡ್ಡಿ ಆತಂಕಗಳು ಅನ್ನೋ ಥರ. ಬಟ್ ಅವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡದೇ ಇದ್ದರೂ ಕೂಡ ನಮ್ಮಿಂದನೇ ಅವರೇನೋ ಉದ್ಧಾರ ಆಗ್ತಾ ಇದ್ದಾರೆ ಅಂತ ಕೆಲವು ಜನ ಮನಸ್ಸಲ್ಲಿ ತುಂಬಾ ಅನ್ಕೋತಾ ಇರ್ತಾರೆ. ನಾವು ಮಾಡಿದ್ದಕ್ಕೇನೆ ಅವರು ಮುಂದೆ ಬಂದರು, ನಮ್ಮಿಂದನೇ ಅವರು ಬೆಳೀತಾ ಇರೋದು ಅನ್ನೋದೊಂದು ಥಾಟ್ ಇರುತ್ತೆ. ಸೊ ಏನಪ್ಪ ಅದು ಅಂತ ಹೇಳಿದರೆ, ಸೊ ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋಗಳು ಮಾಡ್ತೀವಿ, ವೀಡಿಯೋಗಳನ್ನ ಹಾಕ್ತೀವಿ. ನಮ್ಮ ಶ್ರಮ ಎಷ್ಟಿರುತ್ತೆ ಅಂದರೆ ನಾವು ವೀಡಿಯೋಗಳು ಮಾಡುವಾಗ ಅದು ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಗೊತ್ತಿರುತ್ತೆ ನಾವು ಎಷ್ಟು ಶ್ರಮ ವಹಿಸಿ ನಮ್ಮ ಟೈಮು ನಮ್ಮ ಕೆಲಸ ಎಲ್ಲ ಬಿಟ್ಟು ನಾವು ಅದೊಂದು ಕೆಲಸ ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ತುಂಬ ಜನ ಮುಳ್ಳು ಹಾಕೋರು ಇರ್ತಾರೆ, ಕಲ್ಲು ಹಾಕೋರು ಇರ್ತಾರೆ. ಅದೇನು ಹೇಳ್ತಾರಲ್ಲ, ಊತಲ್ಲಿ ಹಿಡಿಯೋ ಬದಲು ಕೊಚ್ಚೆ ನೀರಲ್ಲಿ ಹಿಡಿತಾರೆ. ಆ ಥರ ಬುದ್ಧಿಗಳು ಕೆಲವು ಜನಕ್ಕೆ ಇರುತ್ತೆ. ಸೊ ಏನಂದರೆ, ನಾವು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೇನೆ ಗೊತ್ತಾಯ್ತಲ್ಲ, ನಾವು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೇನೆ ಅವ್ರಿಗೆ ಅರ್ನಿಂಗ್ ಬಂದಿದ್ದು, ದುಡ್ಡು ಬರ್ತಾ ಇದೆ ಯೂಟ್ಯೂಬಿಂದ ನಮಗೆ ಬೇಜಾನ್ ದುಡ್ಡು ಬರ್ತಾ ಇದೆ ಅಂತ ಕೆಲವೊಬ್ಬರು ಟಾಕಿಂಗು ಗೊತ್ತಿರೋ ಕಡೆ ಎಲ್ಲ ರಿಲೇಷನ್ಗಳಾಗಿರ್ಬೋದು, ಔಟ್ಸೈಡ್ ಆಗಿರ್ಬೋದು, ಈ ಥರ ಜನಗಳು ನನಗೆ ಅವರೆಲ್ಲೋ ಮಾತಾಡಿದ್ರೆ ನಮ್ಗಳಿಗೆ ಕಿವಿಗೆ ಬರಲ್ಲ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಸೊ ನಿಧಾನಕ್ಕಾದರೂ ಪರವಾಗಿಲ್ಲ, ನಮ್ಮ ಕಿವಿಗೆ ಬಂದರೆ ರೀಚ್ ಆಗೇ ಆಗುತ್ತೆ. ನಮ್ಮ ವಿಷಯ ಎಷ್ಟೇ ದೂರದಲ್ಲಿ ಯಾರೇ ಮಾತಾಡಿದ್ರು ನಮ್ಮ ಹತ್ರ ಚೆನ್ನಾಗಿ ಮಾತಾಡಿ ನಮ್ಮ ಹಿಂದೆ ನಮ್ಮ ಬಗ್ಗೆ ಎಷ್ಟೇ ಯಾವುದೇ ರೀತಿ ಮಾತಾಡಿದ್ರು ಕೂಡ ನಮ್ಮ ಹತ್ರ ಅದು ಬರೋದಕ್ಕೆ ಲೇಟ್ ಆದರೂ ಪರವಾಗಿಲ್ಲ, ಬಂದೇ ಬರುತ್ತೆ, ನಮ್ಮ ಹತ್ರ ರೀಚ್ ಆಗುತ್ತೆ ಆ ವಿಷಯ. ಅದು ಅವರಿಗೆ ಗೊತ್ತಿರಲ್ಲ ಅಷ್ಟೇ. ಅಲ್ಲಿ ಅವ್ರಗಳ ಹತ್ರ ಮಾತಾಡಿರೋ ಅಂಥವ್ರು ನಮ್ಮ ಹತ್ರ ಬರಲ್ಲ ಆ ವಿಷಯ ಅನ್ನೋ ಥರ ಅವರು ಮಾತಾಡಿರ್ತಾರೆ. ಸೊ ಒಂದಲ್ಲ ಒಂದಿನ ನಮ್ಮ ಹತ್ರ ಅದು ತಲುಪುತ್ತೆ. ನಾವು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೇನೆ, ನಾವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೇನೆ ಅವರು ಏನೋ ಯೂಟ್ಯೂಬಲ್ಲಿ ದುಡ್ಡು ನೋಡ್ತಾ ಇರೋದು, ದುಡ್ಡು ಬರ್ತಾ ಇದೆ ಅವ್ರಿಗೆ, ಚೆನ್ನಾಗಾಗ್ಬಿಟ್ರು, ಸ್ಯಾರಿ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ, ಅದರಿಂದ ನಾವೇ ಹೆಲ್ಪ್ ಮಾಡಿದ್ದು, ಸ್ಯಾರಿ ಬಿಸ್ನೆಸ್ಗಳೆಲ್ಲ ಮಾಡೋದಕ್ಕೆ ಯೂಟ್ಯೂಬ್ಗಳಿಂದ ದುಡ್ಡು ಬರೋದಕ್ಕೆ ಕಾರಣ ನಾವುಗಳು ಅಂತ ಸುಮ್ಮನೆ ಬೊಗಳೆ ಮಾತು ಅಂತಾರಲ್ಲ, ಆ ಥರ ಮಾತಾಡಿಕೊಂಡು ಸ್ವಲ್ಪ ಜನಗಳು ಇರ್ತಾರೆ. ಸೊ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ, ಮಾನಿಟೇಷನ್ ಆಗಿದ ತಕ್ಷಣ ನಮ್ಗಳಿಗೆ ದುಡ್ಡು ಬರಲ್ಲ, ಆಯಿತಾ. ಅದಕ್ಕೆ ಎಷ್ಟು ಶ್ರಮ ವಹಿಸ್ಬೇಕಂತ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಗೊತ್ತು, ಪ್ರತಿಯೊಬ್ಬರಿಗೂ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿರೋ ವಿಷಯನೇ. ಆದರೆ ನಾವು ಈ ಥರ ಸ್ಟ್ರಗಲ್ ಆಗ್ತಾ ಇರೋದು ಒಂದು ಪಕ್ಕಕ್ಕಿಟ್ಟರೆ, ಅವ್ರುಗಳು ಎಕ್ಸ್ಪೆಕ್ಟ್ ಮಾಡ್ತಿರೋ ಲೆವೆಲ್ಲೇ ಬೇರೆ. ನಾವು ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಯೂಟ್ಯೂಬಲ್ಲಿ ದುಡ್ಡು ಬಂತು, ಚೆನ್ನಾಗಿ ನೋಡ್ತಾ ಇದ್ದಾರೆ ದುಡ್ಡನ್ನು, ಅವರು ಇವಾಗ ಬಿಸ್ನೆಸ್ಸು ಅದು ಇದು ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳುಗಳಿಗೆ ಒಳ್ಳೆ ಸ್ಕೂಲ್ಗಳಿಗೆ ಹಾಕಿದ್ದಾರೆ. ಬಟ್ ಅದರಿಂದ ನಾವೆಷ್ಟು ಅದರಿಂದ ಕಷ್ಟಪಡ್ತಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ ಹೊರತು, ಯಾವುದೇ ರೀತಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೇ ನಾವು ಬೆಳೆದಿದ್ದೀವಿ, ನಾವು ಅದನ್ನು ಮಾಡ್ತಾಯಿದ್ದೀವಿ, ಇದನ್ನು ಮಾಡ್ತಾಯಿದ್ದೀವಿ, ನಾವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ, ನಮಗೇನು ಬರುತ್ತೆ ಅನ್ನೋ ಜನಗಳು ಸ್ವಲ್ಪ, ಆಯಿತಾ. ಅವ್ರುಗಳು ಮಾಡಿದ್ದಕ್ಕೇ ನಮಗೆ ದುಡ್ಡುಗಳು ಬಂತು ಅಂತ ಹೇಳಿ ಅದನ್ನು ಅವರು ಮನಸ್ಸಲ್ಲಿ ದೊಡ್ಡದಾಗೇನೋ ಪ್ರಿಂಟ್ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ, ಆಯಿತಾ. ನೀವು ಒಂದು ಸಬ್ಸ್ಕ್ರೈಬ್ ಅನ್ಫಾಲೋ ಆಗಿ ಎಷ್ಟು ನಮಗೆ ಸಬ್ಸ್ಕ್ರೈಬ್ 2K ಆಗಿದ್ದರೂ ಕೂಡ ಅನ್ಫಾಲೋ ಆಗ್ತಾನೆ ಇರುತ್ತೆ. ಡೈಲಿ 1 2 3 4 ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಆ ಥರ ಯಾರು ಕೂಡ ಆ ಥರ ಥಿಂಕ್ ಮಾಡಲ್ಲ, ಆಯಿತಾ. ಹೋದರೆ ಹೋಗಲಿ, ಬಂದರೆ ಬರಲಿ ಅನ್ನೋ ಥರನೇ ಇರ್ತೀವಿ, ಆಯಿತಾ. ಒಬ್ಬೊಬ್ಬರು ನಿಮ್ಮ ಒಬ್ಬ ಸಬ್ಸ್ಕ್ರೈಬಿಂದ ನಮಗೇನು ದುಡ್ಡು ಬರೋದಿಲ್ಲ, ಗೊತ್ತಾಯ್ತಾ. ನಮ್ಮ ವೀಡಿಯೋಗಳನ್ನ ನೋಡಿ ಬೆಳೆಸೋರು ಎಷ್ಟೋ ಜನ ಇದ್ದೀರಾ, ಅವ್ರಿಗೆಲ್ಲ ನಿಜ ಥ್ಯಾಂಕ್ ಯು ಸೋ ಮಚ್. ಯಾವುದೇ ಎಕ್ಸ್ಪೆಕ್ಟ್ ಇಲ್ಲದೆ ನಮ್ಮ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನಮಗೆ ಲೈಕು, ಶೇರ್, ಕಮೆಂಟ್ ಮಾಡೋರು ಎಷ್ಟೋ ಜನ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ಕೆಲವು ಜನ ನಮ್ಮಿಂದನೇ ಅನ್ನೋರು ಸ್ವಲ್ಪ ಜನಕ್ಕೆ ಈ ವಿಡಿಯೋ ಅಂತ ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಅನ್ವಯಿಸುತ್ತೋ ಅದನ್ನು ನಿಮಗೆ ಬಿಟ್ಟಿದ್ದು, ಗೊತ್ತಾಯ್ತಾ. ನಮಗೆ ಅಂದರು, ನಮಗೆ ಬಿಟ್ಟರು ಅನ್ನೋದು ನಿಮ್ಗೆ ಏನಾದ್ರು ನೋಡಿದಾಗ ನಿಮ್ಗೆ ಆ ಥರ ಅನ್ನಿಸ್ತು ಅಂದರೆ ಅದು ನಿಮ್ಮ ಪ್ರಾಬ್ಲಮ್ ಆಗಿರುತ್ತೆ. ನಿಮ್ಮ ಮನಸ್ಸಲ್ಲಿರೋ ಅಂತಹ ಆ ಥರ ಏನಂತಾರೆ, ಆ ಥರ ಕಾಯಿಲೆಗೆ ಔಷಧಿ ಎಲ್ಲೂ ಸಿಗಲ್ಲ. ನಮ್ಮಿಂದನೇ ಉದ್ಧಾರ ಆಗ್ತಿದ್ದಾರೆ, ನಮ್ಮಿಂದನೇ ಬೆಳೀತಾ ಇದ್ದಾರೆ, ಸೊ ನಾವೆಲ್ಲ ಮಾಡಿದ್ದಕ್ಕೇ ಅವರು ಇದಾಗ್ತಿದ್ದಾರೆ ಅಂತ ನಿಮ್ಮ ಮನಸ್ಸುಗಳಲ್ಲಿ ಏನಾದರೂ ಇದ್ದರೆ, ಗೊತ್ತಾಯ್ತಾ, ಆ ಥರ ಏನಾದರೂ ಇದ್ದರೆ ಅದನ್ನು ಫಸ್ಟು ತೆಗೆದಾಕಿ,
ಆಯಿತಾ. ನೀವು ಮಾಡೋ ನಾವು ಎಷ್ಟೋ ಜನಕ್ಕೆ ಎಷ್ಟೋ ಇದು ಮಾಡಿದ್ರು, ಹೆಲ್ಪ್ ಮಾಡಿದ್ರು, ಸಪೋರ್ಟ್ ಮಾಡಿ ಏನೆಲ್ಲ ಮಾಡಿದ್ರು ನಾವು ಯಾವತ್ತೂ ಅದು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಮ್ಮಿಂದಾನೇ ಅಂತ. ನಾವು ಯಾವತ್ತೂ ಆ ಥರ ಮೆರೆಯಲ್ಲ. ಮೆರೆದವರೆಲ್ಲ ಒಂದಲ್ಲ ಒಂದಿನ ಕೆಳಗೆ ಬೀಳ್ತಾರೆ. ಅದು ನಿಜ, ಅದು ತಪ್ಪಿದ್ದಲ್ಲ ವಿಷಯ. ಅದು ಎಲ್ಲರ ಲೈಫಲ್ಲೂ ಮೆರೆದವ್ರು ಯಾವತ್ತಿದ್ರು ನಾನು ನಂದು ಅನ್ನೋರೆಲ್ಲ ಏನೇನಾಗಿದ್ದಾರೆ ಅಂತ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯಗಳೇ. ಮೆರೆದವರೆಲ್ಲ ಪ್ರತಿ ಸಲಿನೂ ಕೆಳಗೆ ಬಿದ್ದೇ ಬೀಳ್ತಾರೆ, ಒಂದಲ್ಲ ಒಂದು ಸಲ ಬೀಳ್ತಾರೆ. ಬಿದ್ದರೆ ಮಾತ್ರ ಎದ್ದೊಳಕ್ಕಾಗಲ್ಲ, ಆ ರೀತಿ ಬೀಳ್ತಾರೆ. ಸೊ ಯಾಕೆ ಬೇಕು ಹೇಳಿ? ಸುಮ್ಮನೆ ಮೂರನೇವ್ರ ಹತ್ರ ಈ ಥರ ಆಗ ಮಾಡ್ತಾರೆ ಅವರು. ನಾವೆಲ್ಲ ಸಪೋರ್ಟ್ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ಹಂಗೆ ಮಾಡಿದ್ವಿ, ನಾವು ವೀಡಿಯೋಗಳು ಮಾಡೋದಕ್ಕೆ ನಾವು ನೋಡಿದ್ದಕ್ಕೇ ವ್ಯೂಸ್ ಆಗ್ತಾ ಇರೋದು, ನಾವು ಮಾಡಿದ್ದಕ್ಕೇ ಸಬ್ಸ್ಕ್ರೈಬ್ ಆಗ್ತಿರೋದು, ಇವೆಲ್ಲ ಕೇಳೋ ಥರನ ಇರುತ್ತೆ ಅದು ಹೇಳಿ? ಸೊ ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ಈ ಥರ ವಿಷಯಗಳು ಸಿಲ್ಲಿ ವಿಷಯಗಳಿಗೆ ಈ ಥರ ಮಾಡ್ಕೊಂಡು ನಾನು ಒಂದು ಡಿಸ್ಟರ್ಬ್ ಆಗೋ ಥರ ಮಾಡಿದ್ರೆ ನಾನು ವೀಡಿಯೋಗಳು ಮಾಡೋಕ್ಕೂ ಆಗಿಲ್ಲ. ಸೊ ಈಗ 1 ವೀಕಿಂದ 2 ವೀಕಿಂದ ನಾನು ವೀಡಿಯೋಗಳ ಹಾಕಿಲ್ಲ. ಮನ್ಸಿಗೆ ಸ್ವಲ್ಪ ಬೇಜಾರು, ಹಾಗೆ ವೀಡಿಯೋಗಳು ಮಾಡೋದಕ್ಕೂ ಬೇಜಾರು. ಬಟ್ ಆಮೇಲೆ ಸ್ಟಿಲ್ ನಾನು ಯಾರೋ ಮಾತಾಡ್ಕೊತಾರೆ, ದಾರಿಯಲ್ಲಿ ಹೋಗೋರು ಯಾರೋ ಮಾತಾಡ್ಕೊಂಡಾಗ, ಸೊ ಯಾರೇ ಆಗಲಿ, ಯಾರು ಮಾತಾಡ್ಕೊಂಡ್ರೆ ಏನೋ ಮಾತಾಡ್ಕೊಂಡ್ರು ಕೂಡ ನಾನು ಯಾಕೆ ಅದು ತಲೆಗೆ ಹಾಕ್ಕೋಬೇಕು ಅಂತ ಹೇಳಿ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕೆಲವೊಬ್ರು ಕಾಮೆಂಟಲ್ಲೂ ಕೇಳಿದ್ದೀರಾ ಯಾಕೆ ವಿಡಿಯೋಗಳು ಮಾಡ್ತಾ ಇಲ್ಲ ಅಂತ. ಸೊ ಇನ್ನು ಕೆಲವು ಜನ ಹಾಗೆ ವಿಡಿಯೋಗಳು ಆಗ್ತಿಲ್ಲ ಅಂತ ಅವರು ವಿಡಿಯೋಗಳಲ್ಲಿ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ. ಸೊ ಈ ಥರ ಪ್ರಾಬ್ಲಮ್ ಇತ್ತು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು, ಹಾಗಾಗಿ ನಾನು ವಿಡಿಯೋಗಳು ಮಾಡೋಕ್ಕೂ ಹೋಗಿಲ್ಲ. ಸೊ ಇನ್ನು ಮುಂದೆ ಮಾಡ್ತೀನಿ, ಪ್ರತಿ ಸಲಿನೂ ವೀಡಿಯೋಗಳು ಮಾಡಾಕ್ತೀನಿ. ಯಾರು ಏನಾದರೂ ಅಂದ್ಕೊಳ್ಳಿ, ಬೊಗಳೋ ನಾಯಿ ಕಚ್ಚೋದಿಲ್ಲ ಅಂತಾರಲ್ಲ, ಹಾಗೆ ಆನೆ ಹೋಗ್ತಾಯಿದ್ರೆ ನಾಯಿಗಳು ಬೇಜಾನ್ ಬೊಗಳ್ತಾ ಇರ್ತವೆ, ಆದರೆ ಆನೆ ಕೇರ್ ಮಾಡಲ್ಲ, ತಿರುಗಿ ಕೂಡ ನೋಡಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಸೊ ಹಾಗೆಯೇ ನಾವು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ 1000 ಜನ ಬಡ್ಕೊತಾ ಇರ್ತಾರೆ, ನಾವು ಅದನ್ನು ತಲೆಗೆ ಹಾಕ್ಕೋಬಾರ್ದು. ಸೊ ಆ ಥರ ಅಂದ್ಕೊಂಡು ನಾನು ಮತ್ತೆ ವಿಡಿಯೋಗಳು ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಏನಂದರೆ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಯಾಕೆ ಅಂದರೆ ನಾವು ಬರೀ ಕಾಲಲ್ಲಿ ರೋಡಲ್ಲೆಲ್ಲ ನಡೆದ್ರೂ ಕೂಡ, ಊರೆಲ್ಲ ಸುತ್ತಿದ್ರೂ ಅಷ್ಟು ನೋವಾಗೋದಿಲ್ಲ ಮನಸ್ಸಿಗೆ. ಏನಂದರೆ ನಾವು ಚಪ್ಪಲಿ ಒಳಗಡೆ ಒಂದು ಕಲ್ಲಿದ್ದರೆ ಅದನ್ನು ತೆಗ್ದಾಕೋವರೆಗೂ ನಮಗೆ ಸಮಾಧಾನ ಆಗಲ್ಲ, ಅದು ನಡೆಯೋದಕ್ಕೂ ಆಗಲ್ಲ, ಮನಸ್ಸಿಗೆ ಆ ಥರ ಪೇಯ್ನ್ ಬರುತ್ತೆ. ಸೊ ಆ ಥರ ಯಾರಿಗೂ ಆಗಲಿ ಹರ್ಟ್ ಮಾಡೋಕ್ಕೆ ಹೋಗಬಾರ್ದು. ನಮ್ಮಿಂದನೇ ಅಂತ, ಪ್ರಪಂಚನೇ ನಿಮ್ಮಿಂದನೇ ಸೃಷ್ಟಿಯಾಗಿದೆ ಅನ್ನೋ ಫೀಲಲ್ಲಿ ನೀವು ಜೀವನ ಮಾಡ್ತಾಯಿದ್ದೀರಾ. ಫಸ್ಟ್ ಅದರಿಂದ ಆಚೆ ಬನ್ನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.